ಎಸ್ಐಟಿ ಮುಂದೆ ಹಾಜರಾಗಬೇಕಾಗಿರುವಂತಹ ಎಚ್.ಡಿ. ರೇವಣ್ಣ ಅವರು ಇಲ್ಲಿಯವರೆಗೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಇವತ್ತು ಸಂಜೆ 5:30 ಒಳಗೆ ಹಾಜರಾಗ್ತಾರಾ ಅನ್ನುವಂತಹ ಪ್ರಶ್ನೆ ಅದು ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತಾ, ಅದಕ್ಕೆ ಉತ್ತರ ಸಿಗುತ್ತಾ? ಎಸ್ಐಟಿ ಎದುರು ರೇವಣ್ಣ ಹಾಜರಾಗದಿದ್ದರೆ ಬಂಧನ ಫಿಕ್ಸ್. ಎಸ್ಐಟಿ ಮುಂದೆ ಸಂಜೆ 5:30 ಒಳಗಾಗಿ ಹಾಜರಾಗ್ತಾರಾ ರೇವಣ್ಣ ಅನ್ನುವಂತಹ ಪ್ರಶ್ನೆ. ಎಸ್ಐಟಿ ಎದುರು ರೇವಣ್ಣ ಹಾಜರಾಗದಿದ್ದಂತಹ ಸಂದರ್ಭದಲ್ಲಿ ಬಂಧನ ಖಚಿತವಾಗುತ್ತಾ? ಕಿಡ್ನಾಪ್ ಕೇಸ್ನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಈಗಾಗಲೇ ಎಚ್.ಡಿ. ರೇವಣ್ಣ ಅವರು ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ರೇವಣ್ಣ ಜಾಮೀನಿಗೆ ಆಕ್ಷೇಪ ಸಲ್ಲಿಸೋದಕ್ಕೆ ಎಸ್ಐಟಿ ಕೂಡ ಸಮಯವನ್ನು ಕೋರಿದೆ. ರೇವಣ್ಣ ಪರ ವಕೀಲ ಮೂರ್ತಿ ಡಿ ನಾಯಕ್ ವಾದವನ್ನ ಮಂಡಿಸಿದ್ದಾರೆ. 5:30ಕ್ಕೆ ರೇವಣ್ಣ ಹಾಜರಿಗೆ ಪೊಲೀಸರು ಈಗಾಗಲೇ ಸೂಚನೆ ಕೂಡ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗಲು ಬಂಧನದ ರಕ್ಷಣೆಯನ್ನ ಕೋರ್ತಾ ಇದ್ದಾರೆ ಅವರ ಪರ ವಕೀಲರು. ರೇವಣ್ಣಗೆ ಬೇಲ್ ಕೊಡಲು ಎಸ್ಪಿಪಿ ಜಗದೀಶ್ ಆಕ್ಷೇಪವನ್ನ ಎತ್ತಿದ್ದಾರೆ. ಮಧ್ಯಾಹ್ನಕ್ಕೆ ವಿಚಾರಣೆಯನ್ನ ಈಗಾಗಲೇ ಜನಪ್ರತಿನಿಧಿಗಳ ಕೋರ್ಟ್ ಮುಂದೂಡಿಕೆಯನ್ನ ಮಾಡಿರುವಂತಹದ್ದು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳೀಧರ್, ಕೊಟ್ಟಿರುವಂತಹ ಅವರಿಗೆ ನೋಟಿಸ್ನ ಹಿನ್ನೆಲೆ 24 ಗಂಟೆಯ ಒಳಗಾಗಿ ಅವರು ಹಾಜರಾಗಬೇಕು, ಅಂದ್ರೆ 5:30 ಒಳಗಾಗಿ ಹಾಜರಾಗಬೇಕು. ಆಗ್ತಾರಾ ಅಥವಾ ನಿರೀಕ್ಷಣಾ ಜಾಮೀನಿನ ಸ್ಥಿತಿಗತಿಗಳು ಏನಾಗುತ್ತೆ ಅನ್ನೋದರ ಮೇಲೆ ಅದು ಡಿಸೈಡ್ ಆಗಬಹುದಾ? ಖಂಡಿತವಾಗಿಯೂ ದಿವ್ಯ, ಯಾಕೆಂದರೆ ಪ್ರಮುಖವಾಗಿ ರೇವಣ್ಣ ಅವ್ರಿಗೆ ಇರುವಂಥದ್ದು ಒಂದೇ ಒಂದು ಭಯ, ಇವತ್ತು ವಿಚಾರಣೆಗೆ ಹೋದರೆ ಇನ್ನೊಂದು ಪ್ರಕರಣದಲ್ಲಿ ಏನಾದರೂ ಬಂಧನಕ್ಕೆ ಒಳಪಡಿಸ್ತಾರಾ ಅಂತೇಳಿ. ಯಾಕೆಂದರೆ ಕೇವಲ ಒಂದು ಪ್ರಕರಣ, ಮೊದಲು ದಾಖಲಾದಂಥ ಲೈಂಗಿಕ ದೌರ್ಜನ್ಯ ಪ್ರಕರಣ ಇತ್ತು. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಮಾತ್ರ ಅವರಿಗೆ ನೋಟಿಸನ್ನು ಕೊಟ್ಟಿರುವಂಥದ್ದು. ಆ ನೋಟಿಸ್ಗೆ ಸಂಬಂಧಪಟ್ಟಂತೆ ಇವತ್ತೇನಾದರೂ ಹೇಳಿಕೆ ಕೊಡಲಿಕ್ಕೆ ಹೋದರೆ ಕಿಡ್ನಾಪ್ ಪ್ರಕರಣದಲ್ಲಿ ನನ್ನನ್ನು ಬಂಧನಕ್ಕೆ ಒಳಪಡಿಸ್ಬೋದು ಅನ್ನೋ ಭಯ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಿರೀಕ್ಷಣಾ ಜಾಮೀನಿನ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ರೇವಣ್ಣ ಪರ ವಕೀಲರು ಒಂದು ಮನವಿಯನ್ನು ಮಾಡ್ಕೊಳ್ತಾರೆ. ನಾವು 5:30ಕ್ಕೆ ವಿಚಾರಣೆಗೆ ಹೋಗ್ಲಿಕ್ಕೆ ಯಾವುದೇ ರೀತಿಯ ಆತಂಕಗಳಿಲ್ಲ, ಆದರೆ ಅಲ್ಲಿಗೆ ಹೋದ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು ಬಂಧನಕ್ಕೆ ಒಳಪಡಿಸಬಾರ್ದು, ಆ ರೀತಿಯ ರಕ್ಷಣೆಯನ್ನು ನಮಗೆ ಕೊಡಿ ಅಂತೇಳಿ ಒಂದು ಮನವಿಯನ್ನು ಇವತ್ತು ಕೋರ್ಟ್ನ ಮುಂದೆ ಮಾಡಿಕೊಂಡ್ರು. ಕೋರ್ಟ್ನ ಮುಂದೆ ಮಾಡಿಕೊಂಡ ಸಂದರ್ಭದಲ್ಲಿ ಎಸ್ಪಿಪಿ ಪರ ಅಂದರೆ ಎಸ್ಐಟಿ ಪರ ಎಸ್ಪಿಪಿ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆ ಹೇಳಿಕೆಯ ಪ್ರಕಾರ ಈಗಾಗಲೇ ನಾವು 3 ಬಾರಿ ವಿಚಾರಣೆಗೆ ನೋಟಿಸನ್ನು ಕೊಟ್ಟರು ಕೂಡ ಯಾವುದೇ ರೀತಿಯ ರೆಸ್ಪಾಂಡನ್ನು ಇವರು ಮಾಡ್ತಾ ಇಲ್ಲ. ಈ ರೀತಿಯಲ್ಲಿ ರೆಸ್ಪಾಂಡನ್ನು ಮಾಡಿದಂಥವ್ರನ್ನ ನಾವು ಯಾವ ರೀತಿಯಲ್ಲಿ ನಂಬಲಿಕ್ಕೆ ಸಾಧ್ಯ? ಆ ಹಿನ್ನೆಲೆಯಲ್ಲಿ ಅದಕ್ಕೆ ಆಕ್ಷೇಪಣೆಯನ್ನು ಕೂಡ ಎತ್ತಿದ್ರು. ಅದಾದ ಬಳಿಕ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಮಧ್ಯಾಹ್ನ 2:30ಕ್ಕೆ ಕಾಲಾವಕಾಶವನ್ನು ಎಸ್ಐಟಿ ಪರ ವಕೀಲರು ಕೇಳ್ಕೊಂಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು 2:30ಕ್ಕೆ ಮತ್ತೆ ಅರ್ಜಿ ವಿಚಾರಣೆಗೆ ಕೋರ್ಟ್ನಲ್ಲಿ ಬರ್ತಾ ಇದೆ. ಅರ್ಜಿ ವಿಚಾರಣೆ ಕೋರ್ಟ್ನಲ್ಲಿ ಆದ ಬಳಿಕ ಅಂದರೆ ಆಕ್ಷೇಪಣೆ ಸಲ್ಲಿಸ್ತಾರೆ. ಎಸ್ಐಟಿ ಪರ ಏನು ಆಕ್ಷೇಪಣೆ ವಾದ ಮತ್ತು ಪ್ರತಿವಾದ ಎರಡೂ ಕೂಡ ಆಗುವಂಥದ್ದು. ಎರಡೂ ಆಲಿಸಿದ ನಂತರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಒಂದು ಆದೇಶವನ್ನು ಕೊಡುವಂಥ ಸಾಧ್ಯತೆಗಳಿದೆ. ಬಹುತೇಕ ಇವತ್ತು ಮಧ್ಯಾಹ್ನದ 3-4 ಗಂಟೆ ನಂತರ ಅಷ್ಟೇ ರೇವಣ್ಣ ಅವರಿಗೆ ರಿಲೀಫ್ ಸಿಕ್ಕುತ್ತಾ, ರಿಲೀಫ್ ಸಿಕ್ಕಲ್ವಾ, ಅಥವಾ ಅವರಿಗೆ ಯಾವ ರೀತಿಯ ಸಂಕಷ್ಟ ತಂದೊಡ್ಡುತ್ತೆ ಅನ್ನೋದು ಕೋರ್ಟ್ನ ಆದೇಶದ ಮೇಲೆ ನಿಂತಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ. ಓಕೆ, ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾರಾಯಣಗೌಡ. ಸದ್ಯ ಒಂದು ಕಡೆ ಹೊಳೆನರಸೀಪುರದಲ್ಲಿ ರೇವಣ್ಣ ಅವರ ನಿವಾಸದಲ್ಲಿ ಮಹಜರು ಕೆಲಸ ನಡೀತಾ ಇದೆ. ಮಗದೊಂದು ಕಡೆಯಲ್ಲಿ ಪ್ರಜ್ವಲ್ ನಿವಾಸದಲ್ಲಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಿದ್ದಾರೆ. ಅಲ್ಲಿ ಎಸ್ಐಟಿ ಟೀಮ್ ಎಷ್ಟೊತ್ತಿಗೆ ಆಗಮನ ಆಗಬಹುದು, ಅಲ್ಲಿ ಮಹಜರು ಕಾರ್ಯ ಎಷ್ಟೊತ್ತಿಗೆ ಮಾಡಬಹುದು ಅನ್ನೋದರ ಮಾಹಿತಿ ಲಭ್ಯವಾಗಿದೆ. ದಿವ್ಯಾ, ಅಂತಂದ್ರೆ ಏನೀಗಾಗಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪದಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಹಾಗಾಗಿ ಎಸ್ಐಟಿ ಅವರು ಏನು ಸಂತ್ರಸ್ತ ಮಹಿಳೆ ಇದ್ದಾರೆ, ಆ ಮಹಿಳೆಯನ್ನು ಕರ್ಕೊಂಡ್ಬಂದು ಸಂಸದರ ನಿವಾಸದಲ್ಲೂ ಕೂಡ ಈಗಾಗಲೇ ತನಿಖೆ ನಡೆಸುವಂಥದ್ದು. ಯಾಕೆಂತಂದರೆ ಆ ಸಂತ್ರಸ್ತ ಮಹಿಳೆ ಏನಿದ್ದಾರೆ ಆಕೆ ಸಂಸದರ ನಿವಾಸದಲ್ಲೇ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿತ್ತು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ದೂರು ನೀಡಿರೋದ್ರಿಂದ ಈಗ ಎಸ್ಐಟಿ ಅಧಿಕಾರಿಗಳು ಈಗ ಅಟ್ ಪ್ರೆಸೆಂಟ್ ಹೊಳೆನರಸೀಪುರದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಮನೆಯಲ್ಲಿ ಈಗ ತನಿಖೆ ನಡೆಸ್ತಾ ಇರುವಂಥದ್ದು. ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇರುವಂಥದ್ದು. ಅಲ್ಲಿಂದ ಸುಮಾರು 2ರಿಂದ 3 ಗಂಟೆ ವೇಳೆಗೆ ಹಾಸನದ RC ನಗರದಲ್ಲಿರುವಂಥ ಇಲ್ಲಿನ ಒಂದು ಅಂದರೆ ಸಂಸದರ ನಿವಾಸ ಏನಿದೆ, ಈ ಒಂದು ನಿವಾಸದಲ್ಲೂ ಕೂಡ ಈಗ ತನಿಖೆ ನಡೆಸುವಂಥದ್ದು. ಆ ಸಂತ್ರಸ್ತ ಮಹಿಳೆಯನ್ನು ಸಹ ಕರ್ಕೊಂಡ್ಬಂದು ಅಧಿಕಾರಿಗಳು ಸ್ಥಳ ಮಹಜರು ನಡೆಸುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಎಸ್ಐಟಿ ಅಧಿಕಾರಿಗಳು ಬರ್ತಾಳೋ ಅನ್ನೋ ಹಿನ್ನೆಲೆಯಲ್ಲಿ ಈಗಾಗಲೇ ಹಾಸನದ DR ಪೊಲೀಸರು ಕೂಡ ಅಂದರೆ ಸಂಸದರ ನಿವಾಸದ ಸುತ್ತಲೂ ಕೂಡ ಒಂದು ಬಿಗಿ ಭದ್ರತೆ ಕಲ್ಪಿಸಿರುವಂಥದ್ದು. ಸುಮಾರು 40ಕ್ಕೂ ಹೆಚ್ಚು ಪೊಲೀಸರು ಕೂಡ ಈಗಾಗಲೇ ಸಂಸದರ ನಿವಾಸದ ಸುತ್ತಮುತ್ತ ಬೀಡು ಬಿಟ್ಟಿರುವಂಥದ್ದು. ಅಂತ ಈಗ ಹಾಸನದಲ್ಲೇ ಹೊಳೆನರಸೀಪುರದಲ್ಲಿ ತನಿಖೆ ನಡೆಸುತ್ತಿರುವಂಥ ಅಧಿಕಾರಿಗಳು 2ರಿಂದ 3 ಗಂಟೆ ವೇಳೆಗೆ ಹಾಸನದ RC ರಸ್ತೆಯಲ್ಲಿರುವಂಥ ಸಂಸದರ ನಿವಾಸದಲ್ಲೂ ಕೂಡ ತನಿಖೆ ನಡೆಸುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ನಾರಾಯಣಗೌಡ ನಿಮ್ಮೆಲ್ಲ ಮಾಹಿತಿಗೆ.